ಇರೋ ನಿಮಿಷ ರೀ. ಡಿಜೆ ಬರ್ತಿದ್ಯಾ? ಪ್ರಪೋಸಲ್ಗೆ ಅಂತ ಒಂದು ಸಾಂಗ್ ಮಾಡ್ತಿದ್ವಿ, ಸಚಿನ್ ಬಸ್ರು ಅವರು ಮಾಡಿರೋದು. ಸಾರಿ ಹೇಳ್ದ. ನಂಗೆ ಯಾಕೋ ಹುಡುಗನೇ ಬೆಟರ್ ಸೆಲೆಕ್ಟ್ ಮಾಡ್ಬೋದಿತ್ತು ಅನ್ಸುತ್ತೆ. ಫ್ರೆಂಡು ಅಂತ ಎಷ್ಟು ನೀನು ಹಂಚ್ಕೊಡೋದು. ನೋಡಿ ಮಳೆ ಬರ್ತಿದ್ದೆ, ನಾನು ಹೋಗ್ತಾ ಇದ್ದೀನಿ ಮಳೆಯಲ್ಲಿ. ಬಿರಿಯಾನಿ ಇದೆಯಾ? ಎಷ್ಟು ಕೊಬ್ಬಂದ್ರೆ ಅವನಿಗೆ ಸಂಜಯ್ಗೆ. Okay, let's go. What is up, hi, so welcome back to my new vlog, guys. ಈಗ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ತುಂಬ ದಿನ ಆಗಿತ್ತು ಮನೇಲಿ ವ್ಲಾಗ್ ಮಾಡಿ, ನಾನು ನಾರ್ಮಲ್ ಡೇ ಮಾಡಿ ಆಮೇಲೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರ ಜೊತೆ. ಇವತ್ತು ನಾವೊಂದು ಶೂಟ್ ಇದೆ, ಅಲ್ಲಿಗೆ ಹೋಗಬೇಕು. ನೋಡಿ ನಾವು ಅಪ್ಪ ಕಾರ್ ವಾಶ್ ಮಾಡ್ತಿದ್ದಾರೆ. ಯಾವುದೋ ಒಂದು ಟೂಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ವಾಶ್ ಮಾಡೋದು. ನಾನೀಗ ಜಿಮ್ಗೆ ಹೋಗ್ಬೇಕಲ್ಲಪ್ಪ. ಈ ಪಾರ್ಟ್ PPF ತೆಗಿಸ್ಬಿಟ್ಟಿದ್ದೀನಿ ಗೈಸ್. ಸೊ ಇದೊಂದು ಚೂರು ಭಯ, ಸ್ಟ್ರೆಚ್ ಆದರೆ. ಇದೆಲ್ಲ PPF ಇಲ್ಲ, ಫ್ರಂಟ್ ಪಾರ್ಟ್ ಫುಲ್ PPF ಇಲ್ಲ. ಇಲ್ಲಿದೆ ನೋಡಿ, ಇದಕ್ಕೆ PPF ಇದೆ. ನೋಡಿ ಕಾರ್ ನಮ್ಮಪ್ಪ ವಾಶ್ ಮಾಡ್ತಿದ್ದಾರೆ. ಕಾರ್ ಒಳಗೆ ಡೋರ್ ತೆಗರಿ ಅಲ್ಲಿ ನೋಡಿ ಅವಳು. ಏನೇ ಮಾಡ್ತಿದ್ದೀರಾ ಇಲ್ಲಿ? ಏನಿಲ್ಲ, ನಮ್ಮ ಫ್ರೆಂಡ್ ಒಬ್ಬ ಟೈಲರು ಚಿಟ್ಟೆಗೆ ಚಡ್ಡಿ ಹೊಲ್ದವನೆ. ಅದು ಸೈಜ್ ಕರೆಕ್ಟ್ ಆಗೈತೆ ಅಂತ ನೋಡ್ಕೊಂಡ್ ಬರ್ಬೇಕು ಹೋಗಿ. ಇಳಿ ರೂಮಿಂದ, ಕಾರಿಂದ ಇಳಿ. ಓಪನ್ ಆಗಿ ಇಗ್ನೋರ್ ಮಾಡ್ತಾಳೆ ಗೈಸ್, ಓಪನ್ ಆಗಿ ಇಗ್ನೋರ್, ಹೋಗಲ್ಲ ಅಂತ ಗೈಸ್. ಇದು ನಮ್ಮ ಅಮ್ಮ ಅವ್ರಿಗೆ ಗಿಫ್ಟ್ ಬಂದಿರೋದಲ್ಲ, ನಿನ್ನೆ ಒಂದು ಶೋಗೆ ಹೋಗಿದ್ದೆ, ಅಲ್ಲಿ ಕೊಟ್ಟಿದ್ದು. ಏನು ಶೋ ಎಲ್ಲ ನಿಮಗೆ ಗೊತ್ತಾಗುತ್ತೆ. ತೊಳಿ ನಿಮಗೆ ಗಿಫ್ಟ್. ಹಾಂ, ಇಲ್ಲಿ ನೋಡಿ, ಇಲ್ಲಿ ಸ್ಯಾರಿ. ಇದೆಯಾ? ಯಾರು ಕೊಟ್ಟಿದ್ದು ಅಂತ ನಿಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಪ್ರಿಂಟ್ ಎಲ್ಲ ಚೆನ್ನಾಗಿದೆ ನೋಡಿ. ಬನ್ನಿ ಜಿಮ್ಗೆ ಹೋಗ್ಬೇಕು. ಗೊತ್ತಾಗುತ್ತೆ ಕಳ್ಸಿದ್ದಲ್ಲ, ನೆನೆ ಕೊಟ್ಟಿದ್ದು ಯಾರು ಅಂತ ನಿಮ್ಗೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ಗೈಸ್. ನನ್ನ ಬ್ಲಾಗಲ್ಲಿ ಬರಲ್ಲ, ಬಟ್ ಯೂಟ್ಯೂಬಲ್ಲೇ ಬರುತ್ತೆ ವಿಡಿಯೋ ನೋಡಿ. ರಾಣಿ ಎತ್ಕೊಂಡು ಹೋದ್ರು ನಮ್ಮ ಅಪ್ಪ. ಕ್ಯೂಟ್ ಗೈಸ್ ನಮ್ಮ ರಾಣಿ. ನೋಡಿ ಗೈಸ್, ನಮ್ಮ ರಾಣಿ ಕ್ಯೂಟ್. ನಮ್ಮ ರಾಣಿ ಮತ್ತೆ ಈ ಥರ ನಾಯಿ ಸಿಗಲ್ಲಪ್ಪ, ಸೈಲೆಂಟ್ ನಾಯಿ ಸಿಗಲ್ಲ. ಕ್ಯೂಟಿ ನಾಯಿ ಇದು. ಹಾಂ, ಕ್ಯೂಟ್ ಗೈಸ್. ಏನೂ ಮಾಡಲ್ಲ, ಸುಮ್ಮನೆ ಇರುತ್ತೆ, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಯಾರ್ದಾದ್ರು ರೂಮಿಗೆ ಹೋಗುತ್ತೆ, ನಾವೇನು ಮಾಡ್ತಿದ್ದೀವಿ ನೋಡುತ್ತೆ. ನಾವು ಬ್ಯುಸಿ ಇದ್ದರೆ ಸುಮ್ಮನೆ ಹೋಗ್ಬಿಡುತ್ತೆ. ಖಾಲಿ ಕೂತಿದ್ರೆ ಫೋನ್ ನೋಡ್ಕೊಂಡು ಸುಮ್ಮನೆ ಚಿಲ್ ಮಾಡ್ತಿದ್ರೆ ಮಾತ್ರ ಮೇಲ್ ಬರುತ್ತೆ. ಅವ್ರು ಗೆಸ್ಟ್ ಬಂದರೂ ಅವ್ರಿಗೂ ಡಿಸ್ಟರ್ಬ್ ಮಾಡಲ್ಲ. ಇದೆಲ್ಲ ನೋಡಿದಾಗ ಈ ಥರ ನಾಯಿ ಮತ್ತೆ ಸಿಗೋದೇ ಇಲ್ಲಪ್ಪ ಅನ್ಸುತ್ತೆ ನನಗೆ. ಕ್ಯೂಟ್ ನಮ್ಮ ರಾಣಿ. ಬನ್ನಿ ಗೈಸ್, ಈಗ ನಮ್ಮ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಟೈಮ್ 11 ಗಂಟೆ. ಇವತ್ತು ನಾನು ನೆಮ್ಮದಿಯಾಗಿ ಮಲ್ಕೊಳ್ಳೋಣ, ಲೇಟಾಗಿ ಎದ್ರು ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿ ಮಲ್ಕೊಂಡೆ. ಬಟ್ ಮಲಗಿದ್ದು 3 ಗಂಟೆ 4 ಗಂಟೆ ಆಯಿತು. ಸೊ ಲೇಟಾಗಿ ಎದ್ರು ಪರವಾಗಿಲ್ಲ. ಯೂಶಲಾಗಿ 3-4 ಗಂಟೆಗೆ ಮಲಗಿದ್ರೆ 9 ಗಂಟೆಗೆ ಎದ್ಬಿಡ್ತೀನಿ, 9-9:30 ಎದ್ಬಿಡ್ತೀನಿ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತೇಳಿ ಎದ್ದು 11 ಗಂಟೆ ಜಿಮ್ಗೆ ಹೋಗ್ತಿರೋದು. ಜಿಮ್ ಮುಗಿದ್ಮೇಲೆ ಮನೆಗೆ ವಾಪಸ್ ಬಂದು ರೆಡಿಯಾಗಿ ನಾನು ನಮ್ಮ KPL ಸಾರಂಗಿಗೆ ಹೋಗಬೇಕು. ಯಾಕೆ ಅಂತಲೇ ನಿಮಗೆ ಅಲ್ಲೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಸೊ ಜಿಮ್ಗೆ ಅಂತ ಹೊರಟು ಗ್ಯಾಪಲ್ಲಿ ಫಸ್ಟು ಒಂದು ಕಾಫಿ ಕುಡಿದು ಒಂದು ಸ್ವಲ್ಪ ತಿನ್ಕೊಂಡು ಪ್ರೀ ವರ್ಕೌಟ್ ತಿನ್ಕೊಂಡು ಆಮೇಲೆ ವರ್ಕೌಟ್ ಹೋಗೋಣ ಅಂತ ನಾನು ಕಾರ್ತಿಕ್ ಕೂತಿದ್ದೀವಿ. ಗ್ಲಾಸ್ ಹಾಕೊಂಡು ನೋಡಿ ಬ್ರೋ, ಹೇರ್ ಸ್ಟೈಲ್ ಎಲ್ಲ ಸೆಟ್ ಮಾಡ್ಕೊಂಡು ಗರ್ಲ್ ಫ್ರೆಂಡ್ಗೆ ಹಾಯ್ ಹೇಳಿ ವ್ಲಾಗಲ್ಲಿ ಒಂದ್ಸರಿ. ಗರ್ಲ್ ಫ್ರೆಂಡ್. ಸೊ ಜಿಮ್ ಮುಗಿಸಿ ಇವತ್ತು ಮತ್ತೆ ನಾನು ಸಾರಂಗ್ವರೆಗೂ ಹೋಗ್ಬೇಕು. ಲೆಟ್ಸ್ ಗೋ, ಬೇಗ ಹೋಗ್ಬೇಕು ಮನೆಗೆ. ನನ್ನ ಬ್ರೇಕ್ಫಾಸ್ಟ್ ನೋಡಿ, ಚಿಕನ್ನು ಮೊಟ್ಟೆ ಬ್ರೆಡ್. ನಾನು ತಿನ್ನಲ್ಲ, ಇಷ್ಟೇ ಗೈಸ್. ಸೊ ಜಿಮ್ ಮುಗಿಸಿ ಫೈನಲಿ ಮನೆ ವಾಪಸ್ ಬಂದಿದ್ದೀನಿ. ಟೈಮ್ 2 ಗಂಟೆ. ವಾಂಟೆಡ್ ಮೈ ಡೇ ಟು ಬಿ ವೆರಿ ಸ್ಲೋ. ಈಗ ಪಟ್ ಅಂತ ರೆಡಿಯಾಗಿ ಹೋಗ್ಬೇಕು. ನೋಡಿ ನಮ್ಮ ರಾಣಿ ಹೆಂಗೆ ನೋಡ್ತಾಳೆ ನನ್ನ. ನನ್ನ ಮಗನ ಬಿಡು ಅಂತ ಮಲ್ಕೊಂಬಿಟ್ಲು ಮತ್ತೆ. ಕ್ಯೂಟಿ ರಾಣಿ, ಕ್ಯೂಟಿ. ಏನಪ್ಪ ಫುಲ್ ರೆಡಿ ಆಗ್ಬಿಟ್ಟಿದ್ದೀರಾ? ಅದಕ್ಕೆಲ್ಲ ಹೋಗ್ಬೇಕು. ಸೊ ಈಗ ನಾನು ಮನೆಗೆ ಹೋಗಿ ಬಂದಿದ್ದೀನಲ್ಲ, ರೆಡಿ ಆಗಿ ರಪ್ಪ ಅಂತ ಹೊರಡಬೇಕು. ಸೊ ಗೈಸ್, ಮತ್ತೆ ಸೇಮ್ ಮೇಕ್ ಓವರ್ ವಿತ್ ದಿ ಸೇಮ್ ಆರ್ಟಿಸ್ಟ್ ಯಶ್ ಜೈನ್. ಬಿಕಾಸ್ ಕೆಲವು ಶಾರ್ಟ್ಸ್ ಎಲ್ಲ ತೆಗಿಬೇಕಿತ್ತು ಫಾರ್ ಸಮಥಿಂಗ್ ವೆರಿ ಸ್ಪೆಷಲ್. ಸೊ
ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ದಿ ಸೇಮ್ ಔಟ್ಪುಟ್ ವಿಲ್ ಗೆಟ್. ಗಾಯ್ಸ್, ಸೊ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಹೊರಟಿದ್ದೀನಿ. ಲೆಟ್ಸ್ ಗೋ. ನನ್ನ ವ್ಯಾನಿಟಿ ಬ್ಯಾಗಲ್ಲಿ ನೋಡಿ, ನನ್ನ ಬ್ಯಾಗಲ್ಲಿ ಎಲ್ಲೇನು ಬೇಕೆಲ್ಲ ಇದೆ, ಮತ್ತು ನನ್ನ ಊಟ ಎರಡು ಎತ್ಕೊಂಡು ಹೊರಟಿದ್ದೀವಿ. ಬಾಯ್ ಪಾಪ, ಬಾಯ್ 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 ಟುಮ್ ಟುಮ್, ಬಾಯ್ ಸಂಜಯ್. ಲೆಟ್ಸ್ ಗೋ. ಇದ್ರಲ್ಲಿ ಏನಿದೆ ಅಂತ ಒಂದು ವಿಡಿಯೋ ಮಾಡ್ಬೇಕು ಸಂಜೆ. ಆ್ಯಕ್ಚುಲಾಗಿ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡಬೇಕು ಗೈಸ್ ನಾವು. ಸೊ ನಾವಿವತ್ತು ಹೋಗ್ತಿರೋದು KBL ಸಾರಂಗ್ಗೆ. ಏನಕ್ಕೆ ಹೋಗ್ತಿರೋದು ಅಂದರೆ, ನಮ್ದೊಂದು ಸಾಂಗ್ ಮಾಡ್ತಿದ್ದೀವಿ, ನಮ್ಮ ಪ್ರಪೋಸಲ್ಗೆ ಅಂತ ಒಂದು ಸಾಂಗ್ ಮಾಡ್ತಿದ್ವಿ. ಸಚಿನ್ ಬಸ್ರು ಅವರು ಮಾಡಿರೋದು. ಸೊ ಸಕ್ಕತ್ತಾಗಿದೆ, ನನಗೆ ಇಷ್ಟ ಆಯಿತು. ಸೊ ವಿ ಆರ್ ಪ್ಲಾನಿಂಗ್ ಅ ಪ್ರಾಪರ್ ಪ್ರಪೋಸಲ್ ವಿಡಿಯೋದೇ ಒಂದು ಜರ್ನಿ ಥರ ಮಾಡಿ ಒಂದು ಸಾಂಗ್ ಲಾಂಚ್ ಮಾಡಬೇಕು ಅನ್ನೋದಿರೋದು. ಸೊ ಇವತ್ತು ಅದ್ರದ್ದು ಒಂದು ಸ್ವಲ್ಪ ಗ್ಲಿಮ್ಸ್ ಎಲ್ಲ ತೊಗೋಬೇಕಿತ್ತು ಕವರ್ ಅಪ್ ಮಾಡೋಕ್ಕೆ. ನಾವು ಈವೆಂಟ್ ದಿನ ಒಂದು ಸ್ವಲ್ಪ ಶಾರ್ಟ್ಸ್ ಎಲ್ಲ ತೊಗೊಳಕ್ಕಾಗಿಲ್ಲ, ಬ್ಯುಸಿ ಆಗಿಬಿಟ್ಟಿದ್ವಿ. ಆ್ಯಂಡ್ ಐ ಡಿಂಟ್ ವಾಂಟೆಡ್ ಟು ಸ್ಪಾಯಿಲ್ ದ ಈವೆಂಟ್. ಸುಮ್ಮನೆ ಸ್ಕ್ರಿಪ್ಟೆಡ್ ಥರ ಮಾಡೋದು, ನಾಟಕ ಮಾಡಿ ಮಾಡೋದು, ಬಿಕಾಸ್ ಎಲ್ಲ ಜನ ಇರ್ತಾರೆ. ಇಟ್ ಶುಡ್ ಬಿ ರಿಯಲ್ ಅನ್ನೋ ಮೂಮೆಂಟ್ಗೆ ಐ ಡಿಂಟ್ ಸೇ ದಟ್ ಓಕೆ ಆ್ಯಕ್ಟ್ ಮಾಡೋಣ ಅಂತಲ್ಲ. ಐ ವಾಂಟೆಡ್ ಟು ಬಿ ಜೆನ್ಯೂನ್ ಆಗಿ ನಮ್ಮ ರಿಯಲ್ ರಿಯಾಕ್ಷನ್ಸ್ ಜೊತೆಗೆಲ್ಲ ಕ್ಯಾಪ್ಚರ್ ಆಗಿದೆ ಕ್ಯಾಂಡಿಡೇಟ್. ಸೊ ಈಗ ನಮಗೆ ಒಂದು ಸ್ವಲ್ಪ ಆ್ಯಕ್ಟ್ ಮಾಡೋಕ್ಕೆ ಹೋಗಬೇಕು ಆ ವಿಡಿಯೋಗೋಸ್ಕರ, ಸಾಂಗ್ಗೋಸ್ಕರ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನೀವು ರೀಚ್ ಆಗಿ ಆಗಲೇ ಮೇಕಪ್ ಸ್ಟಾರ್ಟ್ ಆಗಿದೆ. ಸೊ ಏನಿರುತ್ತೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಬಟ್ ಇಲ್ಲಿಂದ KBL ಸಾರಂಗ್ ಹೋಗಬೇಕು, ಆಲ್ಮೋಸ್ಟ್ 1.5 hour ನಮ್ಮ ಮನೆಯಿಂದ. ಬಟ್ಸ್ ಓಕೆ. ಟುಮ್ ಇದನ್ನೆಲ್ಲ ಡ್ರೈವ್ ಮಾಡೋಕ್ಕೆ ಲಂಚ್ ಬ್ರೇಕ್ ಯಾವಾಗ? ಈಗ ತಾನೇ ಹೊರಟಿದ್ದೀವಿ ಗೈಸ್. ಬನ್ನಿ ಹೋಗಿ ನಮ್ಮ ಮನೆಯವರು ಮಲ್ಲಿಗೆ ಹೂವು ತೊಗೊಳ್ಳಿ ಅಂತ ಹೇಳಿದ್ರೆ, ಇಲ್ಲೇ ಇದೆ ತೊಗೊಂಬಿಡೋಣ, ಮತ್ತೆ ಸಿಕ್ಕಿಲ್ಲ ಅನ್ನೋ ಕಷ್ಟ. ಇಲ್ಲೇ ನೋಡಿ, ನಮ್ಮ ಮುಂದೆ ಹೇಳಿದ ತಕ್ಷಣ ಕಾಣಿಸ್ಬಿಡ್ತು. ಸೊ ಇದನ್ನು ತೊಗೊಂಡು ಇದರಲ್ಲಿ ಅವ್ರಿಗೆ ಯಾವ್ದು ಬೇಕು ಅಂತ ಫಸ್ಟ್ ಫೋಟೋ ಕಳಿಸ್ಬೇಕು. ಕೇಳೋಣ ಇರಿ ಯಾವ್ದು ಬೇಕು ಅಂತ. ಕಾಲ್ ಮಾಡ್ತಾ ಇದ್ದೀನಿ ಯಾವ್ದು ಬೇಕು ಅಂತ ಕೇಳೋಕ್ಕೆ. ಬಿಕಾಸ್ ಅವ್ರು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಅಂದಿದ್ರು. ಗುಪ್ತು ಯಾವ್ದು ಬೇಕಿದ್ರಲ್ಲಿ ನೋಡಿ. ಇದಾ ಅಣ್ಣ, ಇದು ಕಟ್ಟಿರೋದಿದೆಯಾ ಅಣ್ಣ? ಇದು ಕಟ್ಟಿರೋದಿದೆಯಾ? ಕೊಡಿ, ಅದೇ ಕೊಡಿ. ಎಷ್ಟೊಂದು ಮಳನ ತೋರಿಸಿ ಅಣ್ಣ. ಅದು ಇದೆ. ಒಂದು ಮಳ ಕೊಡಿ ಸಾಕು. ಒಂದು ಮಳ ತೊಗೊಂಬರ್ತೀನಿ. ಬಾಯ್ ಬಾಯ್ ಬಾಯ್. ಹೂವು ತೊಗೊಂಡಿದ್ದಾಯ್ತು. ಅಣ್ಣ ಒಂದು ರೋಸ್ ಎತ್ಕೊಳ್ಳ? ಚೆನ್ನಾಗಿರೋದು ಒಂದು ಎತ್ಕೊಳ್ಳೋಣ ಬೇಸ್. ನೋಡೋಕ್ಕೆ ಅದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಫೇಸ್ 2 ನಿಮಿಷ ಮುಂಚೆ ಎದ್ದು ಮಾತಾಡ್ತಿದ್ದೆ. 2 ನಿಮಿಷನಲ್ಲ, 2 ಸೆಕೆಂಡ್ ಅಲ್ವಾ? 2 ಸೆಕೆಂಡ್ ಹಿಂಗೆ ಮಾತಾಡಿ ಹಿಂಗೆ ತಿರ್ಗೋಷ್ಟರಲ್ಲಿ ಗೊರ್ಕೆ ಸೌಂಡು. ನಾನು ಸಂಜೆ ಶಾಕ್. ಇದ್ಯಾವುದಪ್ಪ ಗೊರ್ಕೆ ಸೌಂಡು ಅಂದರೆ ಅಣ್ಣ ಅಷ್ಟು ಫಾಸ್ಟಾಗಿ ಮಲ್ಗವ್ ನೋಡಿ, ಅಷ್ಟು ಫಾಸ್ಟಾಗಿ. ರ್ಯಾಪಿಡ್ ಫಾಸ್ಟ್ ಸ್ಪೀಡ್ ಒಂದು. ಫಾಸ್ಟೆಸ್ಟ್ ಸ್ಲೀಪಿಂಗ್ ಚಾಲೆಂಜ್ ಇಟ್ಟರೆ ಅವ್ನು ಪಕ್ಕ ಮಲಗ್ತಾನೆ ಸಂಜೆ. ಏನು ಗಮನನೂ ಇಲ್ಲ ನೋಡಿ. ಪರವಾಗಿಲ್ಲ, ಮಲ್ಕೊಳ್ಳಿಗೆ ನಿಮ್ದಾಗಿ. ಇನ್ನೂ ದೂರ ಇದೆ ಲೊಕೇಶನ್, ರೀಚ್ ಆಗೋಣ. ಲೆಟ್ಸ್ ಗೋ. ನಮ್ಮ ತುಮಕೂರಿಗೆ ಫುಲ್ AC ಆನ್ ಮಾಡಿಟ್ಬಿಡೋಣ ಅಂತಿದ್ದೀವಿ. ಏನೋ ಗೊರ್ಕಿ ಹೊಡಿಬೇಕಾದ್ರೆ ಮಾಡ್ಬೇಕಿತ್ತು ಸಂಜೆ. ಎದ್ದು ಬಿಟ್ಟ ಕಣ. ನಂಬಿ ಬಂದ್ಬಿಟ್ರೆ ನಾನು ಏನೋ ಐಡಿಯಾ ಹುಡುಕ್ತಿರೋದು ಹೀಟರು ಅಂತಾನೆ. ಫುಲ್ ಹೀಟರ್ ಆನ್ ಮಾಡಿ ಇಟ್ಬಿಡೋಣ ಅನ್ಕೊಂಡೆ ನಾನು. ಆಮೇಲೆ ಸಂಜೆ ಬೇಡ ಅಂದ, ಕೂಲರ್ ಆನ್ ಮಾಡ್ಬಿಡೋಣ ಅಂದೆ. ನೋಡ್ರಿ ಎದ್ಬಿಟ್ಟು ಅವನು. ಗೈಸ್ ಈಗ ಜಸ್ಟ್ ರೀಚ್ ಆದ್ವಿ, ಆಗಲೇ ಮಳೆ ಹನಿ ಬೀಳ್ತಾ ಇದೆ ಗೈಸ್. ಇಟ್ಸ್ ಓಕೆ, ಲೆಟ್ಸ್ ಗೋ. ನಾವು KBL ಸಾರಂಗಕ್ಕೆ ಬಂದಿದ್ದೀವಿ. ಬನ್ನಿ, ನಮ್ಮ ಹುಡುಗಿಯಲ್ಲಿದ್ದಾರೆ ನೋಡೋಣ. ಇವತ್ತು ಶೂಟ್ ನಡೆಯುತ್ತೆ. ನಮ್ಮದು ಸಾಂಗ್ ಬರ್ತಾ ಇದೆ ಗೈಸ್. ಐ ನೋ ಯು ಗೈಸ್ ನೋ ದ್ಯಾಟ್ ನಮ್ಮ ಮ್ಯೂಸಿಷಿಯನ್. ನನ್ನ ಮ್ಯೂಸಿಕ್ ಅಂತ ತುಂಬ ಇಷ್ಟ. ಆ್ಯಂಡ್ ನಮ್ಮ ಪ್ರಪೋಸಲ್ಗೆ ಅಂತ ಒಂದು ಸಾಂಗ್ ಬರ್ತಿರೋದು. ಆ ಇವೆಂಟ್ ಮೇಲೆ ಒಂದು ಚೆನ್ನಾಗಿದೆ ಸಾಂಗ್. ಅದು ಫಸ್ಟ್ ಟೈಮ್ ಕೇಳಲ್ಲ ಕನೆಕ್ಟ್ ಆಗಿಲ್ಲ ನನಗೇ. ಈ ಸಾಂಗಾ ಅಂತ ಅನಿಸ್ತು. 2ನೇ ಸರಿ ಕೇಳಿದೆ, 3ನೇ ಸರಿ ಕೇಳಿದೆ, 4ನೇ ಸರಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನೇ. ಸೊ ಐ ವಾಸ್ ಲೈಕ್ ಓಕೆ, ದಿಸ್ ಈಸ್ ದ ಸಾಂಗ್ ವಿ ನೀಡ್ ಟು ಶೂಟ್ ಅಂತೇಳಿ ಫೈನಲ್ ಮಾಡಿದ್ದೀವಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಎಲ್ಲಿದ್ದಾರೆ ಕೇಳ ನಮ್ಮ ಹುಡುಗಿ. ವಯಸ್ಸು ಮಳೆ ನೋಡಿದ್ರೆ ಭಯ ಆಗುತ್ತೆ. ಎಂಗೇಜ್ಮೆಂಟ್ ಟೈಮಲ್ಲಿ ಬಂದುಬಿಟ್ರೆ ಏನಪ್ಪ ಮಾಡೋದು, ಇನ್ನು ಸ್ವಲ್ಪನೇ ದಿನ ಮಿಕ್ಕಿರೋದು. ದೇವರೇ ಕಾಪಾಡಪ್ಪ ದೇವರೇ. ತುಂಬ ಪ್ಲ್ಯಾನ್ಸ್ ಇದೆ, ತುಂಬ ಜನ ಬರೋದಿರುತ್ತೆ. ಹೇಗೆ ಮಾಡೋದು ಏನು ಅಂತ ಗೊತ್ತಿಲ್ಲ. ಪ್ಲ್ಯಾನ್ ಬಿ ಇದೆ, ಬಟ್ ಪ್ಲ್ಯಾನ್ ಬಿನ ನಾವು ಮಾಡಿದ್ರೆ ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಪ್ಲ್ಯಾನ್ ಏನಾದರೂ ಬಂದ್ಬಿಡ್ತು ಅಂದರೆ ಗೈಸ್, ಇಟ್ ಈಸ್ ಗೋನ್ ಬಿ ಅ ಬ್ಯೂಟಿಫುಲ್ ಎಂಗೇಜ್ಮೆಂಟ್. ಪ್ಲ್ಯಾನ್ ಬಿ ಆಯಿತು ಅಂದರೆ
ಓಕೆ ಒಂದು ಎಂಗೇಜ್ಮೆಂಟ್ ಅನ್ನೋ ಥರ ಆಗುತ್ತೆ, ನೋಡೋಣ. ಒಟ್ನಲ್ಲಿ ಆಗೋದು ಇಂಪಾರ್ಟೆಂಟು, ಚೆನ್ನಾಗಾಗೋದು ಇಂಪಾರ್ಟೆಂಟ್. ಇನ್ನೆಷ್ಟು ಹೂವು ಎಸೆಯೋದು. ಗೈಸ್ ಬಿ ಇವೆಂಟ್ಸ್ ಬರತ್ತವ್ರಿದ್ದಾರೆ ನೋಡಿ. ರಮ್ಮ ನೈಸ್ ಔಟ್ಫಿಟ್ ಹೋಮಿ. ಹೆಲೋ ಹಾಯ್ ರಮ್ಮ, ಹಾಯ್. ಹೆಲೋ ಹಾಯ್ ಬ್ರೋ, ಹಾಯ್ ಹಾಯ್ ಹಾಯ್. ಗೈಸ್ ಬನ್ನಿ, ಇದು ನಮ್ಮ ಹುಡುಗಿಗೆ ಚಿಕ್ಕ ರೋಸು, ಇದು ಅವ್ರಿಗೆ. ಫಸ್ಟ್ ಇದು ಕೊಡೋಣ, ಆಮೇಲೆ ಇದು ಕೊಡೋಣ. ಹಲೋ ಹಾಯ್ 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 ಬ್ರೋ, ಆಯ್ತಾ ಲಂಚ್? ಸೂಪರ್ ಆಯ್ತು. ಹಲೋ ಹಾಯ್. ಹಲೋ, ಏನ್ರಿ ಸೇಮ್ ಸೀರೆ ಹಾಕೊಂಡಿದ್ದೀರಾ? ಹಾಯ್ ಅಯ್ಯೋ ಎಸ್ ಜೈನ್, ಸಾರಿ, ನಮ್ಮ ಮನೆ ಅವ್ರದ್ದು ಮೇಕಪ್ ಅವರೇ ಮಾಡ್ತಿರೋದು. ಸೂಪರಾಗಿ ಕಾಣ್ತಾ ಇದ್ದೀರಾ. ಹೌದಾ? ಥ್ಯಾಂಕ್ ಯು. ತೊಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೂ ಇದೆಯಾ? ಡನ್, ಓಕೆ. ಎಷ್ಟು 1 hour ಆಯ್ತಾ? ಇಲ್ಲ 2 hours. ಹೌದಾ, ನೈಸ್. ನನಗೆ ಯಾರು ಮಾಡಿಸೋದಿದೆಯಾ? ಇಲ್ಲ ಅಲ್ಲ, ನೀವು ರೆಡಿ, ನೀವು ಆ ಲುಕ್ಕಲ್ಲಿ ರೆಡಿ ಆಗ್ತೀವಿ. ಓಕೆ. ಬೇಕಂದ್ರೆ ಲೈಟ್ ಟಚ್. ಈ ಔಟ್ಫಿಟ್ ಬೇಡವಾ ಮತ್ತೆ? ಮತ್ತೆ ಅದೇ ಔಟ್ಫಿಟ್ ಹಾಕ್ಬೇಕಾ? ಹೇರ್ ಸ್ಟೈಲ್ ಮಾಡ್ತಿದ್ದೀನಿ, ಕಟ್ ಮಾಡ್ತೀನಿ, ಪರವಾಗಿಲ್ವಾ? ಅಷ್ಟೊಂದು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಅವ್ರನ್ನ ಜಾಸ್ತಿ ನಮ್ಮನ್ನ ಅವಾಯ್ಡ್ ಮಾಡಂಗಿದ್ರೆ ನಾನು ಯಾಕೆ ಕರ್ಸಿದ್ರಿ ಅಲ್ಲಿಂದ? 2 hour ಅಲ್ಲಿಂದ ಬಂದು ನಿಮ್ಮನ್ನ ಅವಾಯ್ಡ್ ಮಾಡ್ತೀನಿ ಅಂತಾರೆ. ಅವಾಯ್ಡ್ ಅಲ್ಲ, ಸಜೆಷನ್ ಅಲ್ಲಿ ಅವ್ರನ್ನ ಜಾಸ್ತಿ ಸುಮ್ಮನೆ ಹಿಂದೆ ಹಿಂಗೆ ಓಡಾಡೋ ಥರ ಎಲ್ಲ ಮಾಡ್ತೀರಾ. ಏನೋ ಮಾಡಿ ಬನ್ನಿ ಗೈಸ್, ನೀವು ರೆಡಿಯಾಗಿ ಬರಲಿ, ಆಮೇಲೆ ಇದನ್ನು ಕೊಡೋಣ. ಸೊ ಪ್ಲ್ಯಾನ್ ಬಿ ಆದರೆ ಇಲ್ಲೇ ನಡೆಯುತ್ತೆ ಗೈಸ್. ಪ್ಲ್ಯಾನ್ ಬಿ ಆದರೆ, ಪ್ಲ್ಯಾನ್ ಎ ಆದರೆ ನಾವು ಮಾಡಿರೋ ಥರ ಆಗುತ್ತೆ. ಮಳೆ ಬಂದರೆ ಪ್ರಾಬ್ಲಮ್, ಮಳೆ ಬಂದರೆ ಬಿ ಇವೆಂಟ್ಸ್ ಅವರಿಂದಾನೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಮಳೆ ಬರಬೇಕು ಅಂದರೆ ನಮ್ಮನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಬಟ್ ಪ್ರಪೋಸಲ್ ದಿನ ಬಂದಿಲ್ಲ ಗೈಸ್, ದಟ್ ಈಸ್ ವೆರಿ ಶಾಕಿಂಗ್. ಅದ್ರ ಪ್ರೀವಿಯಸ್ ಡೇ ಬಂತು, ಅದ್ರ ನೆಕ್ಸ್ಟ್ ಡೇ ಬಂತು, ಪ್ರಪೋಸಲ್ ಡೇನೂ ಬಂತು, ಬಟ್ ಈವೆಂಟ್ ಸ್ಟಾರ್ಟ್ ಆದಾಗ ಬಂದಿಲ್ಲ. ಆಯ್ತಾ ಗುಪ್ತು? ಬರ್ತಿದೆ ಬಟ್ಟೆ. ಗೈಸ್ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ನೀವು ಅವ್ರು ಜಸ್ಟ್ ರೆಡಿ ಆದರೂ ಈಗ ನೋಡ್ರೆ ಮಳೆ ಬರ್ತಾ ಇದೆ ಜೋರಾಗಿ. ಸೊ ಈಗ ವಾಟರ್ ಪ್ರೂಫ್ ಮೇಕಪ್ ಅಂತೆ, ಸೊ ಮಳೆಲೇ ಎಳ್ದು ಬಿಡೋದೆ. ಒಂದಷ್ಟು ಮಳೆಲೇ ಎಳ್ದು ಬಿಡೋಣ ಲಾಸ್ಟಲ್ಲಿ ಮಳೆ ಬಂದರೆ. ಆಕ್ಚುಲಿ ಮ್ಯಾಚ್ ಆಗುತ್ತೆ ಅವತ್ತು ಇವತ್ತು, ಸೇಮ್ ವೆದರ್ ಇದೆ. ಗೈಸ್ ನೋಡಿದಾರೆ, ನಂಗೆ ಗೊತ್ತಿರಲಿಲ್ಲ ಸಾರಿ ಡ್ರೇಪ್ ಮಾಡೋಕ್ಕೆ ಇದೆಲ್ಲ ಯೂಸ್ ಮಾಡ್ತಾರೆ ಅಂತ. ಬರೀ ಕೂದಲು ಸ್ಟ್ರೈಟ್ ಮಾಡೋಕ್ಕೆ ಅಂದ್ಕೊಂಡಿದ್ದೆ ಎಷ್ಟು ದಿನ ನಾನು. ಇಟ್ಸ್ ಲೈಕ್ ಐರನಿಂಗ್ ದ ಔಟ್ಫಿಟ್ ಅನ್ಸುತ್ತಲ್ಲ, ಐರನ್ ಆಗ್ತಾ ಇರೋದು. ಯಾರೋ ಇದನ್ನ ನೋಡಿ ಮನೇಲಿ ಟ್ರೈ ಮಾಡೋಕ್ಕೆ ಹೋಗಿ ಸ್ಯಾರಿ ಸುಟ್ಕೊಂಬಿಟ್ಟಿರಾ? ಹುಷಾರಾಗಿ ಮಾಡಿ. ಹಾಯ್ ಹಾಯ್ ಹೇಳ್ಕೊಟ್ಟಿದ್ದಾರೆ, ಒಬ್ರಿಗೊಬ್ರು ಹಾಯ್ ಹಾಯ್ ಹೇಳ್ತಿದ್ದಾರೆ. ಥೈಲ್ಯಾಂಡಲ್ಲಿ ಹಿಂಗೆ ಹಾಕೊಂಡಿರ್ತಾರೆ ಹುಡುಗಿರು. ಸಾಯಿಲ್ನ ನೋಡಿ ಹುಡುಗಿ ಅನ್ಕೊಂಬಿಟ್ರಂತೆ ಗುಪ್ತಾ. ಕೂದಲು ಜಾಸ್ತಿ ಬಿಟ್ಟಿದ್ರು ಹುಡುಗಿ ಅಂತಾರೆ. ಅಲ್ಲ ಬಿ ಎಡ್ ಬಿಟ್ಟಿರೋದು ಸ್ವಲ್ಪ ಸಂಬಂಧ ಹುಡುಗದ ಕಾಣ್ತದೆ ಇಲ್ವ? ನಾನು ಹುಡುಗಿರ ಕಡೆ ಬಿ ಎಡ್ ಬಿಟ್ಟಿದ್ದಲ್ಲ. ಗೈಸ್ ಈಗ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೋಬೇಕು. ಮೊನ್ನೆ ಹಾಕಿದ್ನಲ್ಲ ಅದೇ ಬಟ್ಟೆ ಹಾಕೋಬೇಕೀಗ. ಹೆಚ್ಕೋ ಗೈಸ್, ನಾನು ನೋಡಿ ಮೊನ್ನೆ ಯೂಸ್ ಮಾಡಿದ ಹಂಗೆ ಇಟ್ಬಿಟ್ಟಿದ್ದೆ, ಗಲೀಜಾಗ್ಬಿಟ್ಟಿದೆ ಪಂಚೆ ನಂದು. ಈಗ ಇದನ್ನೇ ಹಾಕ್ಕೊಂಡು ಮ್ಯಾನೇಜ್ ಮಾಡಬೇಕು ಗೈಸ್. ನಂಗೆ ಇದೇ ಸಖತ್ತಾಗಿದೆ ಅನ್ನಿಸ್ತು ಒಂಥರ. ಈ ಪ್ಯಾಂಟ್ಗೆ ಬೂಟ್ಸ್ಗೆಲ್ಲ ಇದೇ ಹಾಕೊಂಬಂದ್ಬಿಡ್ಲಾ? ಅದು ಈ ಥರ ಹೊಲಿಸ್ಬೇಕು ಹಂಗಂದ್ರಲ್ಲ ಈ ಥರ ಹೊಲಿಸಿ ಬ್ಯಾಗಿ ಪ್ಯಾಂಟ್ ಹಾಕ್ಬೇಕು. ಹೊಲ್ಸೋಣ ಗೈಸ್, ಈ ಥರ ಚೆನ್ನಾಗಿದೆ ಒಂಥರ. ನನಗೆ ಹೊಸ ಸ್ಟೈಲ್ನ ನಾವು ಅನ್ಲಾಕ್ ಮಾಡ್ದಂಗೆ ಆಯಿತು ಗೈಸ್. ಸೊ ಈಗ ನಂದು ಸ್ವಲ್ಪ ಮೇಕಪ್ ನಡೀತಿದೆ. ಯೂಶ್ವಲಾಗಿ ಮಾಡಿಸಲ್ಲ, ಬಟ್ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ. ಗೈಸ್ ಸೊ ನಮ್ಮ ಪ್ರಪೋಸಲ್ಗೂ ನಮ್ಮ ನೇಹ ಅವ್ರಿಗೆ ಯಶ್ ಅವರೇ ಮೇಕಪ್ ಮಾಡಿದ್ದು. ನನಗೂ ಈಗ ಮಾಡಿದ್ದಾರೆ ನೋಡಿ ಹೆಂಗಿದೆ, ಹೇಗೆ ಕಾಣ್ತದೆ ಅಂತ. ಆ್ಯಂಡ್ ಆಲ್ಸೋ ಇವತ್ತು ಬೈಸಿಪ್ ವರ್ಕೌಟ್ ಮಾಡೋದಕ್ಕೆ ನನ್ನ ಬಾಡಿ ಪಂಪ್ ಆಗಿರೋದಕ್ಕೆ ಟೈಟ್ ಆಗಿದೆ. ನಾನು ಮೊನ್ನೆ ಪಿನ್ ಹಾಕಬೇಕಾಯ್ತು, 4 ದಿನ ವರ್ಕೌಟ್ ಮಾಡಿಲ್ಲ ಅಂತ. ಸೊ ಈಗ ಲೈಟಲ್ಲಿ ನೋಡೋಕೆ ಬಂದಿದ್ದಾರೆ ನೋಡಿ ಗೈಸ್. ಇವನೇ ದ ಬ್ಲ್ಯಾಕ್ ಶಿಪ್. ನನ್ನ ಸ್ಲಿಪ್ಪರ್ ಎತ್ಕೊಂಡು ಬಂದಿಲ್ಲ ಗೈಸ್. ನಾನು ಹೇಳಿದ್ದೆ ಅದೊಂದು ಎತ್ಕೋಬೇಕು ಈ ಬಟ್ಟೆಗೆ ಮ್ಯಾಚ್ ಆಗೋ ಥರ. ನಾನು ಜಿಮ್ಮಿಂದ ಬರೋಷ್ಟೆಲ್ಲ ಸೆಟ್ ಆಗಿರುತ್ತೆ ಅಂದ್ಕೊಂಡೆ. ನಮ್ಮ ಟುಮ್ ಸಾರಿ ಹೇಳ್ದ ನೀನು? ವಾದ ಮಾಡೋದು ನೀನು ಸಾರಿ ಹೇಳ್ತಾ ಇದೆಯಾ? ಈ ರೇಂಜಿಗೆ ಚೇಂಜ್ ಆಗಬೇಡ ಟುಮ್. ನಮ್ಗೆ ಇಷ್ಟ ಆಗಲ್ಲ. ಊಟ ಹಸುವಾಗಿದೆಯಾ? ಎನರ್ಜಿ ಇಲ್ವಾ? ತಿಂದ್ಮೇಲೆ ಮಾತಾಡ್ತೀಯಾ? ಮಾಡಿಸ್ತಾರ ಇಲ್ವಾ? ಅಯ್ಯೋ ಗೈಸ್, ಇನ್ನೂ ಪಿನ್ ಹಾಕಿದ್ದಾರೆ. ನಾನು ಅದೇ ಅಂದ್ಕೊಂಡೆ, ಒಂದೇ ದಿನ ಬೈಸಿಪ್ ವರ್ಕೌಟ್ಗೆ ಇಷ್ಟು ಪಂಪ್ ಆಗಲ್ವಲ್ಲ ಅಂತ. ಪಿನ್ ಇನ್ನೂ ಇದೆ. ನಾನು ಮಾಡಿದ ವರ್ಕೌಟಿಗೆ ಫುಲ್ ಟೈಟ್ ಆಗಿದೆ ಅಂದ್ಕೊಂಡಿದ್ದೆ ಇಷ್ಟೊತ್ತು. ರೆಡಿ ಗೈಸ್, ಇದನ್ನು ಸರ್ಪ್ರೈಸ್ ಹಾಕಿ
ಸರ್ಪ್ರೈಸಾಗಿ ಆಮೇಲೆ ಕೊಡ್ತೀನಿ ಅವ್ರು ರಿಯಾಕ್ಷನ್ ಆಮೇಲೆ ನೋಡಿ. ದರ್ಶನ್ ಆಮೇಲೆ ಎತ್ಕೊಡಿದ್ದೆ ನಾ ಎತ್ಕೊಳ್ಳಿ. ಶೂಟ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಶಾಟ್ ಇವಾಗ. ಏನ್ರಾ ಇದೆಲ್ಲ ಗುಪ್ತಾ? ನಾನು ನಿಮಗೆ ಕೇಳಬೇಕು. ಸಾಂಗಿಂಗ್ ಎಲ್ಲ ಮಾಡ್ಕೊಂಡು ಇದೆಲ್ಲ ಬೇಕಾ? ಕೇಕ್ ಮಾಡ್ತಾ ಇದ್ದೆ ಸುಮ್ಮನೆ. ಕೇಕ್ ಮಾಡ್ಕೊಂಡಿದ್ದೆ ನಾನು ಸುಮ್ಮನೆ ಅಂತ. ರೆಡಿ? ಬೆಟರ್ ಜಾಗ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರೋದು. ನಂಗೆ ಯಾಕೋ ಹುಡುಗನೇ ಬೆಟರ್ ಸೆಲೆಕ್ಟ್ ಮಾಡ್ಬೋದಿತ್ತು ಅನ್ಸುತ್ತೆ. ನೋಡಿ ಗೈಸ್, ಇನ್ನು ಬೆಟರ್ ಈವೆಂಟ್ಸು ಸ್ವಲ್ಪ ಡೌಟ್ ಅಲ್ಲ. ಐಲಾಶರೆಲ್ಲ ಫೌಂಡೇಶನ್ ಇದೆ ಕ್ಯೂಟಿಗೆ. ಅಯ್ಯೋ 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 ಎಲ್ಲ ಓಡ್ತಾವ್ರ ಇಂತ ಮುಂದೆ ಪಾಪ. ಸಡನ್ ಆಗಿ ಫೈರ್ ಇನ್ ದ ಮೌಂಟೇನ್ ಆಗೋಯ್ತಲ್ಲ. ಯಾರು ಹೀರೋ ಇದು? ಪಾಪ ಇವ್ರದ್ದು ತಗೊಂಡ್ಬಿಡೋಣ. ಇವ್ರು ತಗೊಳ್ಳಿ, ಪರವಾಗಿಲ್ಲ. ಸೈಡ್ ಆರ್ಟಿಸ್ಟ್ ಅಂತ ತಗೊಳ್ಳಿ. ಗ್ಲಾಸಸ್ ಬೇಡ ಅಲ್ಲ? ಓ ಕಣ್ಣೆ ಕಣ್ಣೆ ಅಲ್ವಾ? ಕಣ್ಣೆ ಓ ಕಣ್ಣೆ ಗೈಸ್, ಇದು ಲಿರಿಕ್. ಗ್ಲಾಸೇ ಓ ಗ್ಲಾಸೇ ಅಲ್ಲ. ರೆಡಿ ಗೈಸ್, ಅವ್ರ ಕಣ್ಗಳು ಹೆಂಗ್ ಮಾಡ್ತಾರೆ ತೋರಿಸಿ. ಈ ಕಡೆ ಬನ್ನಿ. ನಗು ಬರಲ್ವಾ? ಹಿಂಗೆಲ್ಲ ಮಾಡಿದ್ರೆ ಬೇರೆ ಆರ್ಟಿಸ್ಟ್ನ ಕರ್ಸಿ. ಇವ್ರು ಬೇಡ, ಬೇರೆ ಫಿಯಾನ್ಸನ್ ಕರ್ಸಿ. ರೆಡಿ? ಓಕೆ ರೆಡಿ, ರೋಲಿಂಗ್ ಕ್ಯಾಮೆರಾ, ರೋಲಿಂಗ್ ಆಕ್ಷನ್. ಸೂಪರ್. 1 ಸೆಕೆಂಡ್ ಹಂಗಿರೆ ಸ್ವಲ್ಪ ಒಳಗಡೆ ಲುಕ್. ಇಲ್ಲೊಂಚೂರು ಈ ಕಣ್ಣು ನೋಡ್ಬೇಕು, ಈ ಕಣ್ಣು. ರೆಡಿ? ಗೈಸ್, ಇವ್ರ ಟೀಮಲ್ಲಿ ಇವರೊಬ್ಬರು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದಾರೆ. ಸಮೀರ್ ಅವರೊಬ್ರು ಚೆನ್ನಾಗಿ ಮಾಡಿದಾರಾ ಇಲ್ವಾ ಒಂದ್ಸರಿ ಮತ್ತೆ ಚೆಕ್ ಮಾಡಿ ಅಂತ. ನನ್ನ ಕರ್ಕೊಂಬಂದು ಇಲ್ಲಿ ನಿಲ್ಸವ್ರೆ ಗೈಸ್. ಇನ್ಸ್ಟಾ ಯಾವ್ದು ಇರೋ ಶಾರ್ಟ್ಸ್ ಅಲ್ಲಿ ಮ್ಯಾನೇಜ್ ಮಾಡ್ರಿ ಅಂದ್ರೆ ಇಲ್ಲ ಬನ್ನಿ ಅಂತ ಕರ್ಕೊಂಡು ಬರಲ್ಲ ಮಮ್ಮಿ. ಹುತ್ತು ಹೇಗೆ ಅನಿಸ್ತಾ ಇದೆ? ಸಾಂಗ್ ಶೂಟ್ ನಡೀತಾ ಇದೆ. ಹೇಗೆ ಅನಿಸ್ತಾ ಇದೆ? ಸಾಂಗ್ ಕೇಳಿದ್ರಾ? ಹೇಗೆ ಅನಿಸ್ತಿದೆ? ಸಕ್ಕತ್ತಾಗಿದೆ. ಕ್ರೇಜಿ. ಪ್ರಾಮಿಸಾ ನಡ್ಕೊಂಡು ಹೋಗೋದ? ಲೇ ಯಾವ್ದು ಹೆಗಣ ಬಂದೈತೆ ಅನ್ಕೊಂಡು ಲೈ. ಆಮೇಲೆ ಮೊದ್ಲೇ ಗ್ರೀನ್ ಜಾಗ ಅಲ್ವಾ? ಯಾವ ಕಡೆಯಿಂದ ಬಂದಿದ್ದು ಗೈಸ್? ಸೊ ಬಿ ಈವೆಂಟ್ಸ್ ಹತ್ರ ನೀವು ಈವೆಂಟ್ಸ್ ಮಾಡ್ತಾರೆ, ಕಾಫಿನೂ ಕೊಡಿಸ್ತಾರೆ, ಊಟನೂ ಕೊಡಿಸ್ತಾರೆ. ನಿಮಗೆ ಸಂಜಯ್ 5 ನಿಮಿಷ ಕೊಡ್ತೀನಿ. ಈ ಟ್ರ್ಯಾಕ್ ನೀನು ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ಬೇಕು. ನಾನು ಹೇಳ್ತೀನಿ ಅವಾಗ ಓಪನ್ ಮಾಡಿ. ಇದ್ರದ್ದು ನೀನು ಅಟ್ಲೀಸ್ಟ್ ಒಂದು ಅರ್ಧ ಪಾರ್ಟ್ನ ಹಾಡಬೇಕು. ಹೋಗು ನೋಡೋಣ. ಚಾಲೆಂಜ್ ಇದು. ಟುಮ್ ನಿಂಗೂ ಅಷ್ಟೇ. ಪರವಾಗಿಲ್ಲ, ಕೇಳಕ್ಕೆ ಖುಷಿ ಪಡ್ತೀನಿ. ಊಟ ಬೇಡವಾ ಲಂಚು? ಕೊಡೋಣ, ಫುಲ್ ಹಾಡು ಕೇಳೋಣ. ಓಕೆ ಗೈಸ್, ಸೊ ನೋಡೋಣ ಹೇಗೆ ಬರುತ್ತೆ. ಎಕ್ಸೈಟೆಡ್ ಗೈಸ್. ಎಡಿಟ್ ಆಗಿ ಬರೋಕ್ಕೆ ತುಂಬ ಟೈಮ್ ಇದೆ. ಸೂಪರ್ ಹ್ಯಾಪಿ, ಎಕ್ಸೈಟೆಡ್. ಇನ್ನೂ ಈ ಥರ ತುಂಬ ಟ್ರ್ಯಾಕ್ಸ್ ಬರೆದಿದೆ. 4 ಟ್ರ್ಯಾಕ್ಸ್ ಬರೆದಿದೆ. ಸೊ ಇದೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಬಟ್ ಯು ವೇಟ್ ಫಾರ್ ಇಟ್ ಗೈಸ್. ಇಟ್ಸ್ ಗೋನಾ ಬಿ ಅ ಬ್ಯಾಂಗರ್. ಸಪ್ತಾ ಓನ್ ಟ್ರ್ಯಾಕ್. ನನ್ನ ಕಾಡು ಕಣ್ಣೆ. ಲಾಸ್ಟಲ್ಲಿ ಪೂಲಲ್ಲಿ ಬೀಳ್ಬೇಕು ಅಂತಿದ್ದೀವಿ ಇಬ್ರು. ಇದೆ ಬಟ್ಟೆ ಇಬ್ರುನಾ? ಇಲ್ಲ ಇವ್ರು ಮಾತ್ರ. ಇಲ್ಲ, ಇಬ್ರು ಬಿದ್ಬಿಡೋಣ ಗುಪ್ತಾ. ಎನಿವೇಸ್ ಈಗ ಮೇಕಪ್ ತೆಗಿಲೇಬೇಕಲ್ಲ. ಬನ್ರಿ. ರೆಡಿ 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 ರೇ ವೈಬಲ್ ಇರ್ರಿ. ರೆಡಿ? ಸೂಪರ್ ಗುಡ್. ಟಿಕ್ಟಾಕ್ ಹಂಗೆ ಕಣ್ಣೆ ಓ ಕಣ್ಣೆ ನನ್ನ ಕಾಡೋ ಕಣ್ಣೆ ಮಾಯಾವಿ ಕಣ್ಣಿನ ಹೆಣ್ಣೆ. ಲಿರಿಕ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಾಡು ಬರೋಷ್ಟರಲ್ಲಿ. ಅದು ಸನ್ನಿಧಾನ ಈಗೇನು ಕಮ್ಮಿ ಆ್ಯಕ್ಟಿಂಗ್ ಮಾಡ್ತೀರಾ? ಈಗ ಕಮ್ಮಿ ಆ್ಯಕ್ಟಿಂಗ್ ಇದೆ ಮಾಡ್ತೀರಾ ನೀವು? ನಾನೇನು ಆಕ್ಟಿಂಗ್ ಈಗ ಮಾಡ್ತಾ ಇಲ್ವಾ ಏನು ಆ್ಯಕ್ಟಿಂಗ್ಗಳು? ಮಾಡಿ ಅಂತ ಫೋರ್ಸ್ ಮಾಡ್ತಿದ್ದೀರಲ್ಲ. ಯಾರೋ ಫಾರಿನರ್ ಬರ್ತಾ ಇದ್ದಾರೆ ಗೈಸ್ ಅಲ್ಲಿ. ಯಾರೋ ಫಾರಿನಿಂದ ಬರ್ತಾ ಇದ್ದಾರೆ. ಬಂದ್ರು ಯಾರೋ ಫಾರಿನರ್ ಬಂದ್ರು. ಮಾರ್ಟಿನ್ ಯಾವುದೋ ಒಂದು. ಲೇ ಮಾರ್ಟಿನ್ ಬಾಡಿ ಕೊಡ್ಕೋತೀಯಾ? ಅದು ಸರಿಯಾಗಿ ಹಾಕೋದು. ಮಾರ್ಟಿನ್ ಅಂತ ಇದೆ. ಮಾರ್ಟಿನ್ ಯಾಕೆ ತಂದ ಇವನು ಅಂತ ನಾನು ಮರ್ತೋಗಿದ್ದೀನಿ ಹೆಸರು. ಒಂದ್ ಕೈಗೆ ಇಷ್ಟೊಂದು ಹಾಕೊಂತೀರಾ? ಜಸ್ಟ್ ನೀವೇ ಸತ್ತು ಗೊತ್ತರ ಹಾಕೋತಿದ್ರಿ. ಗೈಸ್ ನೋಡಿ ಗೈಸ್, ಒಳ್ಳೆಗೆ ನಮ್ಮ ಹೋಮ್ ಏನೇನು ತಂದಿದ್ದ ನಮಗೋಸ್ಕರ. ಧನ್ಯವಾದಗಳು. ಹೇಳು, ನಿಮ್ಮ ಎಫರ್ಟ್ಸ್ಗೆ ಧನ್ಯವಾದಗಳು. ನಾವು ಹೋಗಲ್ ಬಿಡಲ್ಲ ತಾನೆ. ನಮ್ಮ ಸಾಯಿಸ್ಬಿಟ್ಟಿ ಹೋಮಿ. ಹಿಂದೆಗಡೆ ಸ್ಮೋಕ್ ಎಫೆಕ್ಟ್ ತರ ಕೊಡ್ತೀಯಾ?
ಗೈಸ್ ಎಲ್ಲರೂ ಫಾಗ್ ಹಾಕಿದ್ರೆ ಇವರು ಸೊಳ್ಳೆ ಸಾಯಿಸೋ ಹೊಗೆನ ಹಾಕ್ಬಿಟ್ಟು ಎಫೆಕ್ಟ್ ಕೊಡ್ತಾವ್ರೆ ಫಾಗ್ ತರ ನೋಡಿ. ಬಟ್ ವೆರಿ ಗುಡ್ ವೆರಿ ಗುಡ್. ಅಲ್ಲ ಇದು ಚೆನ್ನಾಗಿದೆ ಅಲ್ವಾ ನೀರು? ಕೆರ್ತಾಗಿರ್ತಾ ಸ್ಟಾರ್ಟ್ ಆಗ್ಬೇಕಲ್ಲ ಒಮ್ಮಿ. ಗೈಸ್ ಕೆರ್ತಾಗಿರ್ತಾ ಸ್ಟಾರ್ಟ್ ಆಗ್ಬೇಕಲ್ಲ, ನೀರು ನನ್ನ ಮೇಲೆ ಹಾಕ್ತಾರೆ ಈಗ. ಕಾಲ್ ನಂದು ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್, ಲೆಟ್ಸ್ ಗೋ. ಸಿ ನಮಗ್ ಪ್ರಾಬ್ಲಮ್ ಮಾಡಲ್ಲ ಮಳೆ. ಈಗ ಮಳೆಲಿ ನಿಂತ್ಕೊಳ್ಳ ಸಕ್ಕತ್ತಾಗಿರುತ್ತೆ. ಹೆಂಗು ನೆಂದಿದ್ದೀನಿ. ಕುಡಿ ವ್ಲಾಗ್ ಅಲ್ಲಿ ಟ್ರಾನ್ಸ್ಪರೆಂಟ್ ಛತ್ರಿ ಮೈಕ್ ಇದೆಯಾ? ಬ್ರೋ ಕುಡಿ ನನ್ನ ಹತ್ರ ಇದೆ. ಗೈಸ್ ಎಷ್ಟು ಎಫರ್ಟ್ಸ್ ಆಗ್ತಿದೀವಿ ಅಂದ್ರೆ ಇರ್ಲಿ ಬಿಡಿ ಎಷ್ಟು ಎಫರ್ಟ್ಸ್ ಆಗ್ತಿದೀವಿ ಅಂದ್ರೆ ನೋಡಿ, ಮಳೆ ಬರ್ತಿದೆ, ನಾನು ಹೋಗ್ತಾ ಇದೀನಿ ಮಳೆಲಿ. ಲೆಟ್ಸ್ ಗೋ ಗೈಸ್, ಸಕ್ಕತ್ತಾಗಿ ಬರ್ಬೇಕು. ಅಂಡ್ ಬೆಸ್ಟ್ ಪಾರ್ಟ್, ನಮ್ ಶೂಟ್ ಮುಗೀತು, ಮಳೆ ಸ್ಟಾರ್ಟ್ ಆಯ್ತು. ಗೈಸ್ ಫೈನಲಿ ನಮಗೆ ಅಂತ ಹೇಳಿ ಒಂದು ಚೇಂಜಿಂಗ್ ರೂಮ್ ಕೊಟ್ಟಿದ್ರು. ನಾನು ಚೇಂಜ್ ಮಾಡಿಕೊಂಡೆ. ಅವ್ರು ಅದೇ ಬಟ್ಟೆಲಿ ಬರ್ತೀನಿ ಅಂತೇಳಿ ಅವ್ರು ಹೋಗ್ತಾ ಇದ್ದಾರೆ. ಬನ್ನಿ ಈಗ ಕೀ ಕೊಟ್ಬಿಟ್ಟು ಎಲ್ರಿಗೂ ಬಾಯ್ ಹೇಳಿ ಹೊರಡೋಣ. ಕತ್ಲೆ ಆಗೋಯ್ತು ಫೈನಲಿ. ಗೈಸ್ ಫೈನಲಿ ಹೊರಟಿದ್ದೀವಿ. ಮೆಡಿಕಲ್ ಮಿರಾಕಲ್. ಅವ್ನು ಕರೆಕ್ಟ್ ಆಗೋದನ್ನ ಹೇಳಕ್ ಹೇಳು. ಡ್ರೈವರ್ ಸ್ವಲ್ಪ ಎಸಿ ಆನ್ ಮಾಡು. ಮನೆಗೆ ಈಗ ನಾವು ಡಿನ್ನರ್ ಮಾಡಿ ಅವ್ರನ್ನ ಡ್ರಾಪ್ ಮಾಡಿ ಮನೆಗೆ ಹೋಗ್ಬೇಕು. ಫಸ್ಟ್ ಡಿನ್ನರ್ ಮಾಡೋಣ, ಎಲ್ರಿಗೂ ಹಸುವಾಗಿರುತ್ತೆ. ಲಂಚ್ ಮಾಡಬೇಕು. ಅವ್ರು ಹಿಂಗ್ ಬರ್ತಾರೆ ಡಿನ್ನರ್ಗೆ. ಬನ್ನಿ ರಿಂಗಿಂಗ್ ಚೇಂಜಿಂಗ್ ಬಿಚ್ ಕೊಟ್ಬಿಡಿ, ಯಾರು ಖುಷಿ ಮಾಡಿ. ಅವ್ರ ಮನೆಗೆ ಹೋಗಿ ನೋಡಿದ್ರೆ ಆಮೇಲೆ ಬೈಕೋತಾರೆ. ಬನ್ನಿ ಗೈಸ್, ಸೋನಾ ಡಿನ್ನರ್ ಮುಗಿಸಿ ಮನೆಗೆ. ಗಾಯ್ಸ್ ಸೊ ನಾವು ಅಲ್ಲಿಂದ ಹೊರಟು ಮುದ್ದೆ ಮನೆ ಅಂತೆ. ಬನ್ನಿ ನಾನ್ ವೆಜ್ ಊಟ ಮಾಡಕ್ಕೆ ಬಂದಿದ್ದೀವಿ. ಅವ್ರು ವೆಜ್ ತಿಂತಾರೆ, ನಾವು ನಾನ್ ವೆಜ್. ಅವ್ರು ರೆಡಿಯಾಗಿ ಬಂದಿದ್ದಾರೆ. ಎಲ್ಲ ಜನ ನೋಡ್ಬೇಕು, ಇವ್ರು ಯಾರಪ್ಪ ರೋಡಿಗೆ ಹಿಂಗೆ ಇಳಿದ್ಬಿಟ್ಟವ್ರೆ ಅಂತ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಹೊಟ್ಟೆ ತುಂಬ ತಿನ್ಕೊಂಡು ಹೋಗೋಣ. ಏನ್ ನಿಮ್ಮಿಬ್ಬರು ಡಿಸ್ಕಷನ್ ಏನು? ಇನ್ ಕೇಸ್ ನನ್ಗೆ ಏನಾದ್ರು ಆಗೋಯ್ತು, ನನ್ನನ್ನು ಮದುವೆ ಆಗಕ್ಕಾಗಿಲ್ಲ, ಇಲ್ಲ ನನ್ನ ಮದುವೆ ಆದ್ಮೇಲೆ ನನ್ಗೆ ಏನೋ ಆಗೋಯ್ತು ಅಂದ್ರೆ ಬೆಸ್ಟ್ ಆಪ್ಷನ್ ಸೇಮ್ ಮೈಂಡ್. ಏನ್ ತುಂಬಾ ಒಂಥರ ಆಗುತ್ತೆ, ಮನ್ಸು ಬೇಜಾರಾಗುತ್ತೆ, ಖುಷಿ ಆಗುತ್ತೆ, 10 rupees ಬೇಜಾರಾಗುತ್ತೆ. ಬನ್ನಿ ಗೈಸ್, ಫುಲ್ ಬ್ಯಾಟಿಂಗ್. ಅವ್ರಿಗೆ ಬಟ್ಟೆ ಹಾಕೊಂಡು ಬಂದಿದ್ದಾರೆ ನೋಡಿ ಒಳಗೆ. ಎಲ್ಲಿ ಒಮ್ಮೆ ಕೂರೋದು? ನಮ್ಮ ಓಮಿನ ಕರ್ಕೊಂಡ್ ಬಂದಿರೋದು ಊಟಕ್ಕೆ. ಎಲ್ಲ ನೇಹಾರ್ ಎಲ್ಲ ತಿರ್ಗಿ ನೇಹಾರ್ ನೋಡ್ತಾವೆ. ಮದ್ವೆಯಿಂದ ಓಡ್ಸ್ಕೊಂಡ್ ಯಾರಾದ್ರೂ ಬೊಕ್ಕೆ ವಿಡಿಯೋ ನೋಡಿದ್ರೆ 2 days ಬ್ಯಾಕೆ ಬಂತಲ್ಲ, ಇವ್ರು ಹಿಂಗ್ ಬಂದ್ರು ಈಗ ಅಂತ ಯೋಚನೆ. ಅವ್ರು ಫುಲ್ ಡಿಜಾವ್ ಅಲ್ಲಿ ಇರ್ತಾರೆ ಈಗ. ಅಲ್ಲ, ನೀವು ಅವ್ರ ಮದ್ವೆಯಿಂದ ಓಡ್ಸ್ಕೊಂಡ್ ಬಂದಂಗೆ ರೆಡಿ ಆಗೋರು. ಹಾಯ್, ಎಲ್ಲಿ ಒಮ್ಮೆ ಕೂರೋದು? ಹೌದಾ? ಥ್ಯಾಂಕ್ ಯು ತಿನ್ನಿ, ಆರಾಮಾಗ್ತೀನಿ. ಇಲ್ಲೇ ಇರ್ತೀನಿ, ತಿನ್ನಿ, ಆರಾಮಾಗ್ತೀನಿ. ಹಲೋ ಥ್ಯಾಂಕ್ ಯು ಅವ್ರು ಬಂದಿಲ್ಲ, ಅತ್ತೆಗಾರು. ಹೌದಾ? ಥ್ಯಾಂಕ್ ಯು తెలుగు ಅವರಾ ನೀವು? తెలుగు వస్తుందా మీకు? నాకు వస్తుంది. హౌదా? నైస్. నా తెలుగు ఎప్పుడుంది? బాగుందా? ఎట్లుంది? ಥ್ಯಾಂಕ್ ಯು ಏನು ಸ್ಪೆಷಲ್ ಕೊಡಿ ಅಣ್ಣ. ಗೈಸ್ ಏನೇನೋ ಇದೆ, ಬೋಟಿ, ತಲೆ ಮಾಂಸ. ಏನು ಅಲ್ಲ, ಇದು ಬಿರಿಯಾನಿ ಇದೆಯಾ? ಮಶ್ರೂಮ್ ಫ್ರೈಡ್ ರೈಸ್. ಇಲ್ಲಿ ಬಂದ್ಬಿಟ್ಟು ಅಲ್ಲ, ಮುದ್ದೆಗೆ ಏನು ಸಿಗುತ್ತೆ ವೆಜ್ಜಲ್ಲಿ? ತರಕಾರಿ ಕೊಡಿ. ಜಾಸ್ತಿ ಬರುತ್ತಾ? ಇವರೆಲ್ಲ ಹೇಳ್ತಿರೋದೇನು ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ನನ್ನ ಕೈಲಿರುತ್ತಂತೆ, ಆಮೇಲೆ ಎಲ್ಲ ಇವ್ರ ಕೈಲಿ ಹೋಗ್ಬಿಡುತ್ತಂತೆ. ನಾನು ಕೂತ್ಕೊಂಡ್ರೆ ನಿಂತ್ಕೋಬೇಕಂತೆ, ಆ ಥರ ಮಾಡ್ಬಿಡ್ತಾರಂತೆ. ನೇಹಾ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಏನಾಗುತ್ತೋ
ಪ್ರಾಪರು ಒಂದು ಕರ್ನಾಟಕ ಹುಡುಗಿ, ಕನ್ನಡ ಹುಡುಗಿ ಹಂಗೆಲ್ಲ ಮಾಡಲ್ಲ. ಹೇ ಅವ್ನು ತಿನ್ನಕ್ಕೆ ಹೇಳೋ ಫಸ್ಟ್. ತಿನ್ನೋ ಕನ್ಫ್ಯೂಸ್ ಆಗ್ಬಿಟ್ಟು ಎಡಗೈ ತಿನ್ಬಿಡಿ ಅಂತ. ವೇಸ್ಟ್ ಅವ್ನಿಗೆ ಎಷ್ಟು ಕೊಬ್ಬಂದ್ರೆ ಅವ್ನಿಗೆ ಸಂಜಯ್ಗೆ. ನಾನು ಇವನು ಏನೋ ಜ್ಯೂಸ್ ಆರ್ಡರ್ ಮಾಡ್ದ, ನಾನು ಒಂಚೂರು ಕುಡ್ದೆ ಅದರಲ್ಲಿ, ಅದಕ್ಕೆ ನಾನು ಕುಡ್ದುಬಿಟ್ಟೆ ಅಂತೇಳಿ ಮುಟ್ತಲ್ಲ ಅದನ್ನ. ಮತ್ತೆ ಏನ್ ನಿನ್ ಪ್ರಾಬ್ಲಮ್ ಏನು? ಗೋಲಿ ಹೊಡೆದಲ್ಲ, ಅದು ನಿನ್ ಬಲಗೈಲಿ ಹೊಡೆದಿಲ್ಲ, ಎಡಗೈ ಸ್ಟೈಲ್ ಆಗಿ ಎಡಗೈಲಿ ಹೊಡೆದೆ. ಎಡಗೈ ಎಲ್ಲೆಲ್ಲಿ ಹೋಗಿತ್ತು ಬೆಳಿಗ್ಗೆ ಸಾಯಂಕಾಲ ಇಷ್ಟು ರಿಪೀಟ್ ಆಗಿದೆ. ಇವನ್ ಕುಡಿದ್ನ ಅದನ್ನ, ಇವಂದು ನಾನೇ ಓಪನ್ ಮಾಡಿದ್ದು. ಕೊಡೋ ಕುಡಿಯೋ ಲೇ ಶಾ, ಲೇ ವೇಸ್ಟ್ ಮಾಡ್ಬೇಡ ಕಣೋ ಶಾ, ಓವರ್ ಡವ್ ಮಾಡ್ಬೇಡ. ಏನು ಬಲ್ಗೆ ಪ್ಯಾಂಟಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ನನ್ನ ಮಗನ ಕುಡಿಯೋ. ಫ್ರೆಂಡ್ಶಿಪ್ ಇಂದ ತುಂಬಾ ಜಾಸ್ತಿ ಲಿನಿಯನ್ಸ್ ಕೊಡಕ್ಕೂ ಆಗಲ್ಲ, ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ. ಫ್ರೆಂಡು ಅಂತ ಎಷ್ಟು ಲಿನಿಯನ್ಸ್ ಕೊಡೋದು? ಆ ಜ್ಯೂಸ್ಗೆ ಏನು ಗೈಸ್ ನಂಗೆ ಕೊಟ್ಬಿಟ್ರೆ ಇರೋ ನಿಮಿಷ ರೀ. ನಿಜೆ ಬರ್ತಿದ್ಯಾ? ಮಲ್ಗುಮ್ಮ ಮಮ್ಮೋ, ಮಲ್ಗುಮ್ಮ ಪಪ್ಪಿ. ಏನು ಕುಡಿಯೋ, ಯಾಕೋ ಸಂಜಯ್ ಯಾಕೋ ಯಾಕೋ ಕುಡಿಲೇಬೇಕು ನೀನು ಇವಾಗ. ಇದು ಗೈಸ್ ನೋಡಿ, ಇಲ್ಲಿ ಗಸಗಸೆ ಪಾಯಸ ಬಂದಿದೆ. ಬಿಸಿ ಬಿಸಿ. ಓ ಸರಿ, ಬಿಸಿ ಇದೆ. ನಾವು ಸೇಮ್ ಗಸಗಸೆ ಮರದಿಂದ ಕಿತ್ಕೊಂಡು ತಿಂತೀವಲ್ಲ, ಅದೇ ಸ್ಮೆಲ್ಲು ಅದರಲ್ಲೇ ಮಾಡೋದ. ಅದು ಬೇರೆ, ಇನ್ಸ್ಟಾ ಇದು ಬೇರೆ. ಸ್ಮೆಲ್ ನೋಡಿ ಸೇಮ್ ಇದೆ. ಸಂಜೆ ಅದೇ ಗಸಗಸೆ. ಆ ಹಣ್ಣಲ್ಲಿ ಬರೋದ? ಹಾ, ಫ್ರೂಟ್ ಬರುತ್ತಲ್ಲ ಬೇರೆ. ಪಾಪಿ ಸೀಡ್ಸ್ ಅದಲ್ಲ. ಕುಡಿ ವಿಡಿಯೋ ಮುಂದೆ ಕುಡ್ ತೋರ್ಸು ಒಂದ್ಸರಿ. ನಿಜವಾಗ್ಲೂ ಫ್ರೆಂಡ್ ಆಗಿರಿ ಇನ್ನೊಂದ್ಸರಿ ಕುಡಿ. ಕುಡಿತೀನಿ ಕುಡಿಸು ಅಂದಿಲ್ಲ ಅವನು, ಕುಡಿತೀನಿ. ಫೈನಲಿ ಹೊಟ್ಟೆ ಫುಲ್ ಆಯಿತು. ಜಾಸ್ತಿ ತಿನ್ನೋಕ್ಕಾಗಿಲ್ಲ ನನಗೆ, ಬಟ್ ಏನೋ ತಿನ್ನೋಕ್ಕೆ ಆಗಲ್ಲ ಜಾಸ್ತಿ. ಫೈನಲಿ ಊಟ ಆಯಿತು, ಈಗ ಇಲ್ಲಿಂದ ಹೊರಟಿದ್ದೀವಿ. ಹಿಂದೆ ಬನ್ನಿ ಮನೆಗೆ ಹೋಗೋಣ. ನೇವ್ರನ್ನ ಡ್ರಾಪ್ ಮಾಡಿ ಮನೆಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ನೇವ್ರ ಮನೆ ಹತ್ರ ಬಂದಿದ್ದೀವಿ. ಓಪನ್ ಆಯ್ತಾ? ಓಹ್ ಏನೋ ಬಿತ್ತಲ್ಲ. ಓ ನನ್ನ ಬುಕ್ಕು, ಪೆನ್ ಇದೆಯಾ ಇಲ್ಲಿ? ಗೈಸ್ ಫೈನಲಿ ನೇವ್ ಅವರ ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಗೈಸ್ ಫೈನಲಿ ಅಲ್ಲಿಂದ ಮನೆ ವಾಪಸ್ ಬಂದ್ವಿ. ನಮ್ಮ ಅಮ್ಮ ಎಲ್ಲ ಆಗಲೇ ನಮ್ಮ ಎಂಗೇಜ್ಮೆಂಟ್ ಇನ್ವಿಟೇಷನ್ ಕಾರ್ಡ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾನೀಗ ಸ್ಟಾರ್ಟ್ ಮಾಡಬೇಕು ಗೈಸ್, ಎಲ್ಲರೂ ಇನ್ವೈಟ್ ಮಾಡೋಕ್ಕೆ. ಗೈಸ್ ಫೈನಲಿ ಎಲ್ಲ ಮಲ್ಕೊಂಬಿಟ್ರು ಆ್ಯಂಡ್ ಐ ಹ್ಯಾಡ್ ಲಿಟಲ್ ವರ್ಕ್. ಅದಕ್ಕೆ ಮನೆಗೆ ಬಂದು ರೂಮಲ್ಲಿ ಬೇಗ ಬಂದು ಅದೆಲ್ಲ ಮುಗಿಸಿ ಎಲ್ಲ ಕೆಲಸನಾಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈ ಸಾಂಗ್ ಆ್ಯಸ್ ಐ ಆಮ್ ಅ ಮ್ಯೂಸಿಷಿಯನ್, ನಾನು ಮುಂಚೆ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಿದ್ದೆ, ಗಿಟಾರ್ ಪ್ಲೇ ಮಾಡ್ತಿದ್ದೆ ಆ್ಯಂಡ್ ಆಲ್ ದ್ಯಾಟ್. ಬಟ್ ಗೆಟಿಂಗ್ ಕಂಪೋಸ್ಡ್ ಫಾರ್ ಮೈ ಎಂಗೇಜ್ಮೆಂಟ್ ಆ್ಯಂಡ್ ಮೈ ಪ್ರಪೋಸಲ್ ಇವೆಂಟ್ ಆ್ಯಂಡ್ ಎಲ್ಲದಕ್ಕೂ ಒಂದು ಸಾಂಗ್ ಕಂಪೋಸ್ ಮಾಡಿಸ್ತಿರೋದು. ಆ್ಯಂಡ್ ಒನ್ ಆಫ್ ದ ವೆರಿ ಫೇಮಸ್ ಕಂಪೋಸರ್ ಆಫ್ ಅವರ್ ಇಂಡಸ್ಟ್ರಿ ಹತ್ರ ಎಲ್ಲ ಫೀಲ್ಸ್ ವೆರಿ ನೈಸ್. ಸಮ್ವನ್ ಹೂ ಹ್ಯಾಸ್ ವರ್ಕ್ ಫಾರ್ KGF ಆ್ಯಂಡ್ ಸಲಾರಿಗೆ ಹಾಡು ಆಡಿದ್ದಾರೆ. ಸೊ ವಿಚ್ ಈಸ್ ಬಿಗ್ ಥಿಂಗ್. ಸಚಿನ್ ಬಸ್ರೂರ್ ಅಂತ ಅವರು ಕಂಪೋಸ್ ಮಾಡಿ ಕೊಟ್ಟಿರೋದು ಟ್ರ್ಯಾಕ್ನ. ಆ್ಯಂಡ್ ಐ ಲವ್ ದ ಟ್ರ್ಯಾಕ್. ಒಂದು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಫಸ್ಟ್ ಟೈಮ್ ನನಗೆ ಇದು ಇಷ್ಟು ಚೆನ್ನಾಗಿದೆಯಾ ಅನ್ನೋ ಫೀಲಿಂಗ್ ಇತ್ತು. ಎರಡನೇ ಸರಿ ಮೂರನೇ ಸರಿ ಕೇಳಿದ್ಮೇಲೆ ಬಾಯಲ್ಲಿ ಬಂದ್ಬಿಡ್ತು ಹಾಡು. ಸೊ ಇಟ್ ಇಸ್ ದಟ್ ಕ್ರೇಜಿ ಆ್ಯಂಡ್ ಐ ಲವ್ ದ ಸಾಂಗ್. ಸೊ ನಮ್ಮ ಪ್ರಪೋಸಲ್ ಈವೆಂಟ್ ಏನು ನಡೀತು ಅದ್ರ ಮೇಲೆ ಅಂತ ಈ ಟ್ರ್ಯಾಕ್ ನಡೆದಿರೋದು. ಅದು ಎಡಿಟು ಎಲ್ಲ ಕಂಪ್ಲೀಟ್ ವಿಡಿಯೋ ಬರುತ್ತೆ ಆದಷ್ಟು ಬೇಗ. ಸೊ ವೆಯ್ಟ್ ಫಾರ್ ಇಟ್. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು, ಸೊ ದಟ್ ಅಪ್ಡೇಟ್ ಯಾವತ್ತು ಬರುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಬ್ಲಾಗಲ್ಲೂ ಅಪ್ಡೇಟ್ ಕೊಡ್ತೀನಿ. ನಾನು ಕಂಪೋಸ್ ಮಾಡ್ತಿದ್ದೆ ತುಂಬ ಟ್ರ್ಯಾಕ್ಸ್ ಮುಂಚೆ, ಬಟ್ ಈಗ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಪ್ರಾಕ್ಟೀಸಿಂಗ್ ಲಾಟ್ ಆಫ್ ಮ್ಯೂಸಿಕ್. ಈ ಗಿಟಾರ್ ನೋಡಿದಾಗೆಲ್ಲ ಬೇಜಾರಾಗುತ್ತೆ ಅಯ್ಯೋ ಅಂತ. ಬಟ್ ದಟ್ಸ್ ಓಕೆ. ಲೈಫ್ ಹ್ಯಾಡ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಗ್ರೇಟ್. ಆ್ಯಂಡ್ ಐ ನೋ ಐ ಆಮ್ ಇನ್ಸ್ಪೈರಿಂಗ್ ಅ ಲಾಟ್ ಆಫ್ ಪೀಪಲ್ ಆ್ಯಂಡ್ ಐ ಆಮ್ ಡೂಯಿಂಗ್ ಗುಡ್ ಇನ್ ಮೈ ಫೀಲ್ಡ್. ಈಗ ಏನು ಮಾಡ್ತಾಯಿದ್ದೀನಿ ಚೆನ್ನಾಗೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಗಾಡ್ ವಾಂಟೆಡ್ ಮೀ ಟು ಡೂ ದಿಸ್. ಆ್ಯಂಡ್ ಖುಷಿ ಇದೆ ಎಲ್ಲನೂ. ಮ್ಯೂಸಿಕ್ಕು ಬರುತ್ತೆ ಆದಷ್ಟು ಬೇಗ. ಪ್ಲ್ಯಾನ್ ಮಾಡ್ತೀನಿ. ಒನ್ಸ್ ಐ ಡೋಂಟ್ ನೋ ಯಾವತ್ತು, ಬಟ್ ಒನ್ಸ್ ಐ ವಿಲ್ ಗೆಟ್ ಬ್ಯಾಕ್ ಟು ಮ್ಯೂಸಿಕ್ ಫಾರ್ ಶ್ಯೂರ್ ಇನ್ ಮೈ ಲೈಫ್. ನನ್ನ ಎಂಗೇಜ್ಮೆಂಟ್ ಆಗ್ತಾಯಿದೆ. ನಾನು ಇಷ್ಟು ಬೇಗ ಅಷ್ಟು ಡೌನ್ ಆಗ್ಬಿಟ್ನ? ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋಷ್ಟು ಡೌನ್ ಆಗ್ಬಿಟ್ಟಿದ್ದೀನಿ ನಾನು ಅನ್ನೋ
ಫೀಲಿಂಗ್ ಒಂದೊಂದು ಸರಿ ಸ್ಟಾರ್ಟ್ ಆಗುತ್ತೆ. ರೀಸೆಂಟಾಗಿ RCB ಇನ್ಸಿಡೆಂಟ್ ಆಯ್ತಲ್ಲ, ಅದಾದಮೇಲೆ ನಾವೇನಾದರೂ ಒಂದು ಗ್ಯಾದರಿಂಗ್ ಮಾಡಬೇಕು ಅಂದರೆ 200+ ಜನ ಏನಾದರೂ ಸೇರ್ತಾ ಇದ್ದಾರೆ ಅಂದರೆ ಅದಕ್ಕೆ ತುಂಬ ಪರ್ಮಿಷನ್ಸ್ ಎಲ್ಲ ತೊಗೋಬೇಕು ಅಂತ ನಮ್ಮ ಟೀಮವ್ರು ಹೇಳ್ತಾ ಇದ್ರು. ಅದು ನನಗಿನ್ನೂ ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಸೊ ಆ ಥರದ್ದೆಲ್ಲನೂ ಮಾಡಬೇಕಂದ್ರೆ ತುಂಬ ಪರ್ಮಿಷನ್ಸ್ ಏನೇನೋ ಇರುತ್ತೆ. ಅದೆಲ್ಲನೂ ರಿಸೆಪ್ಷನ್ ಟೈಮಲ್ಲಿ ಮಾಡೋಣ. ಎಂಗೇಜ್ಮೆಂಟು ವಿ ಆರ್ ಕೀಪಿಂಗ್ ಇಟ್ ವೆರಿ ಸ್ಮಾಲ್ ಸರ್ಕಲ್ ಆ್ಯಂಡ್ ತುಂಬ ಕಮ್ಮಿ ಜನನ ಅಂತಲೇ ವಿ ಹ್ಯಾವ್ ಕನ್ಸಿಡರ್ಡ್. ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಎಂಗೇಜ್ಮೆಂಟ್. ಆ್ಯಂಡ್ ಸಿಂಪಲ್ ಆಗಿ ಚಿಕ್ಕದಾಗಿ ಮಾಡಬೇಕು ಅಂದ್ಕೊಂಡಿದ್ದು. ಈಗಲೂ ಇಟ್ಸ್ ಗೋಯಿಂಗ್ ಗುಡ್ ಪ್ಲ್ಯಾನ್ ಪ್ರಕಾರ. ಆ್ಯಂಡ್ ಹೆಂಗೆ ಅಂದರೆ ಒಬ್ಬೊಬ್ಬರೊಂದು ಐಡಿಯಾ ಹೇಳ್ತಾ ಒಂದು ಐಡಿಯಾ ದೊಡ್ಡ ಐಡಿಯಾನೇ ಆಗೋಗ್ಬಿಟ್ಟಿದೆ. ಬಟ್ ಅದು ಹೇಗೆ ಬರುತ್ತೆ, ಇಟ್ ಈಸ್ ನಾಟ್ ಅಬೌಟ್ ಮೇಕಿಂಗ್ ಇಟ್ ಅ ಗ್ರ್ಯಾಂಡ್ ಇವೆಂಟ್, ಶೋ ಆಫ್ ಮಾಡಬೇಕು, ಎಲ್ಲರೂ ತೋರಿಸ್ಬೇಕು ಅನ್ನೋ ಥರ ಅಲ್ಲ. ಬಟ್ ಹಂಗೆ ನಮ್ಮ ಜೊತೆ ಜನ ಸೇರ್ಕೊಂಡು ಹೋದರು. ನಮ್ಮ ಟೀಮ್ ಜೊತೆಗೆ ಒಂದಷ್ಟು ಜನ ಹೂ ಆರ್ ಇಂಟ್ರೆಸ್ಟೆಡ್ ಟು ಮೇಕ್ ದಿಸ್ ಈವೆಂಟ್ ಸ್ಪೆಷಲ್. ಸೊ ಆ ಥರ ಜನ ಆ್ಯಡ್ ಆಗ್ತಾ ಇಟ್ ಈಸ್ ಬಿಕಮಿಂಗ್ ಸಮಥಿಂಗ್. ನೋಡೋಣ ಹೇಗೆ ಹೋಗುತ್ತೆ, ಹೇಗಾಗುತ್ತೆ. ಬಟ್ ಐ ಆಮ್ ಸ್ಟಿಲ್ ಡೀಪ್ ಡೌನ್ ಸ್ಕೇರ್ಡ್, ವರೀಡ್ ದಟ್ ಎಂಗೇಜ್ಮೆಂಟ್ ಆಗ್ತಾ ಇದ್ದೀನಿ. ಐ ಆಮ್ ಬಿಕಮಿಂಗ್ ಅ ಫ್ಯಾಮಿಲಿ ಮ್ಯಾನ್, ಅಂದರೆ ಐ ಆಮ್ ಗೆಟಿಂಗ್ ಮ್ಯಾರಿಡ್. ಸೊ ಇದೆಲ್ಲ ಆ ಫೀಲಿಂಗ್ ಇದೆಯಲ್ಲ, ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್. ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಏನು ಈವೆಂಟ್ ಜಾಗ ಮಾಡಿದ್ದೀವಿ, ಆ ಜಾಗದಲ್ಲಿ ವಿ ಕೆನಾಟ್ ಗೆಟ್ ಅ ಲಾಟ್ ಆಫ್ ಪೀಪಲ್. ತುಂಬ ಜನ ಕರ್ಸೋಕ್ಕಾಗಲ್ಲ. ಬಟ್ ನೋಡ್ತೀವಿ ಒಂದಷ್ಟು ಜನ ಪಿಕ್ ಮಾಡಿ ಕರೆಸ್ಬೋದಾ, ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ನ ಕರೆಸ್ಬೋದಾ, ಬಿಕಾಸ್ ತುಂಬ ಜನ ಗ್ಯಾದರ್ ಮಾಡೋಕ್ಕೂ ಆಗಲ್ಲ. ಸೊ ಐ ಆಮ್ ಥಿಂಕಿಂಗ್ ಒಂದು 50 ಸಬ್ಸ್ಕ್ರೈಬರ್ಸ್ನ ಕರೆದು ಎಂಗೇಜ್ಮೆಂಟಲ್ಲಿ ಮಜಾ ಇರುತ್ತೆ. ಅವರು ಬಂದರೆ ಖುಷಿ ಆಗುತ್ತೆ, ಅವರು ಫ್ಯಾಮಿಲಿ ಮೆಂಬರ್ಸು. ಸೊ ನೋಡೋಣ ಯಾರನ್ನ ಪಿಕ್ ಮಾಡ್ಬೋದು, ಯಾರನ್ನ ಕರಿಬೋದು, ಯಾರನ್ನ ಇನ್ವೈಟ್ ಮಾಡ್ಬೋದು, ಯಾರಿಗೆ ದೂರ ಆಗಲ್ಲ, ಯಾರಿಗೆ ಪ್ರಾಬ್ಲಮ್ ಆಗಲ್ಲ, ಇದೆಲ್ಲ ನೋಡಿಬಿಟ್ಟು ವಿ ನೀಡ್ ಟು ಇನ್ವೈಟ್. ಸೊ ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ. ನನ್ನ ಈಗ ಹೊಸ ವ್ಯೂವರ್ಸ್ ಎಲ್ಲ ಇದ್ದಾರೆ ಆಯಿತಾ. ಸೊ ಐ ಡೋಂಟ್ ನೋ ದೇ ವುಡ್ ಅವ್ರಿಗೆ ಅರ್ಥ ಆಗುತ್ತಲ್ಲೋ ಆ ಫೀಲಿಂಗು ಅಂತ. ಬಟ್ ಈ ರೂಮ್ನು ನಾನು ಇವತ್ತು ಎಲ್ಲ ಮುಗಿಸಿ ಬಂದು ಐ ವಾಸ್ ವರ್ಕಿಂಗ್ ಆ್ಯಂಡ್ ಐ ಜಸ್ಟ್ ಇಲ್ಲಿಂದ ಏನೋ ಎತ್ಕೊಂಡು ಈ ಕಡೆ ಹಿಂಗೆ ವಾಕ್ ಮಾಡ್ಕೊಂಡು ಇಲ್ಲಿ ಬಂದೆ ಆಯಿತಾ. ಈ ಕಡೆ ಬಂದಾಗ ನಂಗೆ ರಿಯಲೈಸ್ ಆಗಿದ್ದು, ನಮ್ಮ ಹಳೆ ಮನೆ ಇಷ್ಟಿತ್ತು, ಈ ರೂಮ್ ಅಷ್ಟು. ಸೊ ಐ ಫೆಲ್ಟ್ ಡ್ಯಾಮ್ ಸಮೀರ್, ಲೈಫ್ ಹ್ಯಾಸ್ ಚೇಂಜ್ ಸೋ ಮಚ್, ನೈಸ್ ಅನ್ನೋ ಆ ಫೀಲಿಂಗು. ಐ ಗೆಸ್ ಅದು ಯಾವಾಗಲೂ ಇರುತ್ತೆ ಅನಿಸುತ್ತೆ. ಅದು ಟಿಲ್ ಐ ಡೈ ದಟ್ ಫೀಲಿಂಗ್ ವಿಲ್ ಬಿ ದೇರ್. ಬಿಕಾಸ್ ಎಲ್ಲನೂ ಚಿಕ್ಕ ಸ್ಟೆಪ್ ತೊಗೊಂಡು ನೋಡಿಕೊಂಡು ಇಲ್ಲಿವರೆಗೂ ಬಂದಿರೋದು. ಈಗ ಸ್ವಂತ ಮನೆ, ಸ್ವಂತ ಎಲ್ಲ ಮಾಡೋದಿದೆ. ಐ ನೋ ತುಂಬ ಜನ ಕನ್ಸರ್ನ್ಡ್ ಆಗಿದ್ರಿ ದ್ಯಾಟ್ ಇವನು ಬೇರೆ ಬೇರೆ ವಿಷಯಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಿದ್ದಾನೆ, ಮನೆ ಕಟ್ಸೋದಕ್ಕೆ ಇಲ್ಲ ಬೇರೆದಕ್ಕೆಲ್ಲ ಮಾಡ್ತಿಲ್ಲ ಅಂತ. ಗೈಸ್, ಐ ಆಮ್ ವರ್ಕಿಂಗ್ ಆನ್ ಎವ್ರಿಥಿಂಗ್, ಡೋಂಟ್ ವರಿ. ಐ ನೋ ಪೀಪಲ್ ಆರ್ ಕನ್ಸರ್ನ್ಡ್ ಅಬೌಟ್ ಮೀ, ಡೋಂಟ್ ವರಿ, ಐ ವಿಲ್ ಡೂ ಇಟ್ ಆ್ಯಂಡ್ ದಟ್ ವಿಲ್ ಹ್ಯಾಪನ್ ಸೂನ್. ಸೊ ಐ ವಾಸ್ ಡೀಪ್ ಡೌನ್ ಸ್ಟಕ್. ನನ್ನ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಆಲ್ ಮೈ ವ್ಲಾಗ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ ವ್ಲಾಗ್ಸ್, ಯಾವಾಗಲೂ ನಾನು ಅಂದ್ಕೊಳ್ಳೋದೇನು ಅಂದರೆ ಜನ ಏನಾದರೂ ಒಂದು ಕಲ್ತು ಹೋಗಬೇಕು, ಏನಾದರೂ ಒಂದು ವ್ಯಾಲ್ಯೂಸ್ ಕಲಿಬೇಕು, ಅವ್ರ ಲೈಫಲ್ಲಿ ಅವರು ಮೋಟಿವೇಟ್ ಆಗಬೇಕು, ಇನ್ಸ್ಪೈರ್ ಆಗಬೇಕು, ವಾಟ್ ಎವರ್ ದ ಬೇರೆ ಬೇರೆ ವೇಸ್ ಇರ್ಬೋದು. ಸೊ ನನಗೆ ಐ ವಾಂಟ್ ಟು ನೋ, ನಾನು ಇದನ್ನು ಯೋಚನೆ ಮಾಡೋದೇ ಬೇಕಾದರೆ ನಿಮ್ಮ ಹತ್ರನೇ ಯಾಕೆ ಕೇಳಬಾರ್ದು ಅನಿಸ್ತು. ಸೊ ನೀವು ಕಾಮೆಂಟ್ ಹಾಕಿ. ನನ್ನ ವ್ಲಾಗ್ನ ಇಷ್ಟು ವರ್ಷದಿಂದ ನೋಡ್ಕೊಂಬಂದಿದ್ದೀರ, ಆಲ್ಮೋಸ್ಟ್ 4 ಇಯರ್ಸ್ ಆಗ್ತಾಯಿದೆ. ಸೊ 4 ಇಯರ್ಸ್ ಆಗ್ತಿದೆ ಸೆಪ್ಟೆಂಬರ್ ಬಂದರೆ. ಸೊ ಏನು ಕಲ್ತಿದ್ದೀರ ನನ್ನ ವ್ಲಾಗಿಂದ ಏನು ಯು ಹ್ಯಾವ್ ಲರ್ನ್ಡ್ ದಟ್ ಯು ಕುಡ್ ಅಡಾಪ್ಟ್ ಇನ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಒಂದು ಬೆಟರ್ ಪರ್ಸನ್ ಆಗೋಕ್ಕೆ, ಇಲ್ಲ ನಿಮ್ಮ ಲೈಫಲ್ಲಿ ನೀವೇನು ಕಲ್ತಿದ್ದೀರಾ ನನ್ನ ವ್ಲಾಗಿಂದ, ಇಷ್ಟು ದಿನ ಯಾರ್ಯಾರು ನೋಡಿದ್ದೀರಾ ಅವ್ರಿಗೆ. ಸೊ ಐ ವಾಂಟ್ ಟು ರೀಡ್ ದಟ್. ನಾನು ಪ್ರತಿಯೊಂದು ಕಾಮೆಂಟ್ ನಾನೇ ಓದ್ತೀನಿ ಆ್ಯಂಡ್ ನಾನೇ ರಿಪ್ಲೈ ಮಾಡ್ತೀನಿ. ದಿಸ್ ಈಸ್ ಅ ಪ್ರಾಮಿಸ್. ಸೊ ಇವತ್ತು ಶೂಟ್ ಮಾಡಿದ್ದು ಅದೆಲ್ಲ ಫೀಲಿಂಗೇ ಡಿಫ್ರೆಂಟ್. ನಾನು ಇದೆಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡು ಇರಲಿಲ್ಲ. ದಟ್ ಐ ವಿಲ್ ಆ್ಯಕ್ಟ್ ಅಂದರೆ ಒಂಚೂರು ವಿಡಿಯೋಲಿ ಆ್ಯಕ್ಟ್ ಮಾಡಿದ್ದು, ಮತ್ತು ರೆಡ್ ಕ್ಯಾಮ್ರಾ ಎಲ್ಲ ತರಿಸಿ ಶೂಟ್ ಮಾಡಿದ್ದು ಮೊನ್ನೆ, ಅದೆಲ್ಲ ನೋಡಿದಾಗ ಓಕೆ ನಾನು ಇದೆಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇಟ್ ಈಸ್ ಹ್ಯಾಪ್ನಿಂಗ್, ವಿಚ್ ಈಸ್ ಕ್ರೇಜಿ ಗೈಸ್. ಮಜಾ ಇತ್ತು ಒಂಥರ. ಬಟ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಆ ಸಾಂಗ್ಗೋಸ್ಕರ. ಆ ಸಾಂಗ್ ಆಚೆ ಬಂದಾಗ ನಿಮ್ಮ ರಿಯಾಕ್ಷನ್ಗೋಸ್ಕರ. ಹೇಗೆ ಇಷ್ಟ ಆಗುತ್ತೆ ನಿಮಗೆ ಆ ಟ್ರ್ಯಾಕ್ನ, ನೀವು ಕೇಳ್ತೀರಾ, ರಿಪೀಟೆಡಾಗಿ ಕೇಳ್ತೀರಾ, ಗುಣಗ್ತೀರಾ, ಅಂದರೆ ವಿಲ್ ಯು ಸಿಂಗ್ ದಟ್ ಸಾಂಗ್? ಆ ಫೀಲಿಂಗ್ಗೆ ಐ ಆಮ್ ರಿಯಲಿ ಎಕ್ಸೈಟೆಡ್. ಲೆಟ್ಸ್ ಸಿ ಇಫ್ ದಿಸ್ ವಿಲ್ ವರ್ಕ್.